ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಯಾವ ಥರ ಮಾಡ್ಬೋದು, ಯಾವ ಥರ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ರೊಟ್ಟಿಗೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಗಾಯಿ ಬದನೆಕಾಯಿ ಅಂತ ಹೇಳಿ ಕರೀತಾರೆ ಇದನ್ನು. ನಮ್ಮ ಮನೇಲಂತೂ ತುಂಬ ಮಾಡ್ತೀವಿ. ನನಗಂತೂ ಆ್ಯಕ್ಚುಲಿ ತುಂಬ ಇಷ್ಟ. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ, ಒಂದು ಈರುಳ್ಳಿ, ಒಂದು ಟೊಮೊಟೊ ಫ್ರೈ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ಕಪ್ಪು ಶೇಂಗಾ ಬೀಜನೂ ಫ್ರೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆ ರಸ, ಆಮೇಲೆ ಒಂದು ಕಪ್ಪಷ್ಟು ಕಾಯಿ ಇಲ್ಲಾಂದರೆ ಕೊಬ್ಬರಿ ಹಾಕ್ಕೊಳ್ಳಿ, ನಡೆಯುತ್ತೆ. ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ. ಆಮೇಲೆ 2 ಗಡ್ಡೆ ಅಷ್ಟು ಬೆಳ್ಳುಳ್ಳಿ, 2 ಟೀ ಸ್ಪೂನ್ ಖಾರದ ಪುಡಿ, 1 ಟೀ ಸ್ಪೂನ್ ಬೆಲ್ಲ, 1 ಟೀ ಸ್ಪೂನ್ ಸಾಂಬಾರು ಪುಡಿ, ಅರ್ಧ ಚಿಟಿಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಎಣ್ಣೆಗಾಯಿಗೆ ಹಾಕಿದ್ರೇ ಟೇಸ್ಟಿ ಆಗಿರುತ್ತೆ. ಇದನ್ನೆಲ್ಲ ಮಿಕ್ಸರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಫುಲ್ಲು ನುಣ್ಣಗೆ ಇರಬೇಕಿದು, ತರಿಯಾಗಿ ಎಲ್ಲ ರುಬ್ಕೋಬೇಡಿ. ಎಣ್ಣೆಗಾಯಿಗೆ ಆ್ಯಕ್ಚುಲಿ ಗಟ್ಟಿ ಇದ್ದರೆ ನಡೆಯುತ್ತೆ ಚಟ್ನಿ, ಬಟ್ ತಳ್ಳಗೆ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ. ತಳ್ಳಗೆ ಆಗಿಬಿಟ್ರೆ ಅದು ಬದನೆಕಾಯಿ ಒಳಗೆ ತುಂಬ್ತೀವಲ್ವ ಹೆಚ್ಚಿಬಿಟ್ಟು, ಆವಾಗ ಅದೆಲ್ಲ ಸೋರ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನುಣ್ಣಗೆ. ಲಾಸ್ಟಿಗೆ ಇದು ಚಟ್ನಿ ರೆಡಿ ಆದಮೇಲೆ ಕುರ್ಸಾನ್ ಪುಡಿ ಅಂತ ಹೇಳ್ತಾರೆ, ಕೇಳಿದ್ದೀರಾ? ಗೊತ್ತಿರುತ್ತೆ ಅಂದ್ಕೊತೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಗುರಳ್ ಪುಡಿ ಅಂತಾರೆ. ನಾನಿವ ಚಿತ್ರದುರ್ಗದಲ್ಲಿರೋದು, ಸೊ ಇಲ್ಲೆಲ್ಲ ಕುರ್ಸಾನ್ ಪುಡಿ ಅಂತಾರೆ. ಅದನ್ನು ಈ ಚಟ್ನಿ ಎಲ್ಲ ರೆಡಿ ಆದಮೇಲೆ ಒಂದು ಬೌಲಿಗೆ ತೆಗಿತೀರಲ್ವ, ಆವಾಗ ಆ ಕುರ್ಸಾನ್ ಪುಡಿನ ಆ ಚಟ್ನಿಗೆ ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಆ್ಯಕ್ಚುಲಿ ಏನಕ್ಕೆ ಹಾಕ್ತಾರೆ ಅಂದರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಆಮೇಲೆ ಚಟ್ನಿ ಏನಾದರೂ ಸ್ವಲ್ಪ ತಳ್ಳಗಾದರೆ ಅದನ್ನು ಹಾಕಿದರೆ ಸ್ವಲ್ಪ ಗಟ್ಟಿಗಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಹಾಕ್ಕೋಬೇಕು. ಆ್ಯಕ್ಚುಲಿ ಅದು ಹಾಕಲೇಬೇಕು, ಹಾಕಿದ್ರೇ ಚೆನ್ನಾಗಿರುತ್ತೆ ಎಣ್ಣೆಗಾಯಿ. ಓಕೆ, ಅದನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಿದ್ದೀನಿ. ನೀವು ಪಾತ್ರೆಯಲ್ಲಿ ಮಾಡ್ಬೇಕನ್ಸಿದ್ರೆ ಪಾತ್ರೆಯಲ್ಲೇ ಮಾಡಿ. ಕುಕ್ಕರಲ್ಲಿ ಮಾಡಿದರೆ ಒಂದು ವಿಷಲ್ ಹೊಡಿಸಿ ಸಾಕು, ಇಲ್ಲಾಂದರೆ ಫುಲ್ಲು ತಳ್ಳಗಾಗ್ಬಿಡುತ್ತೆ. ಬದನೆಕಾಯಿ ಎಲ್ಲ ಸಿಕ್ಕಾಪಟ್ಟೆ ಬೆಂದ್ಬಿಡುತ್ತೆ. ಬೆಂದರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಮೀಡಿಯಮ್ ಇರಬೇಕು ಅದು, ಅದಕ್ಕೆ ಒಂದು ವಿಷಲ್ ಹೊಡಿಸಿ ಸಾಕು. ನೋಡಿ, ಈ ಚಟ್ನಿಗೆ ಇದೇ ಕುರ್ಸಾನ್ ಪುಡಿ ಹಾಕ್ತಿದ್ದೀನಿ ಅಲ್ವಾ, ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕುರ್ಸಾನ್ ಇರ್ತಾವಲ್ವ ಮನೇಲಿ, ಅದನ್ನು ಒಂದು ಕಪ್ಪಷ್ಟು ಹುರ್ಕೊಂಬಿಟ್ಟು ಮಿಕ್ಸರ್ಗೆ ಹಾಕ್ಕೊಳ್ಳಿ. ಅದೇ ಕುರ್ಸಾನ್ ಪುಡಿ ಅಷ್ಟೇ. ಹಾಕ್ಕೊಂಡು ಇದಕ್ಕೆ ಬದನೆಕಾಯಿ ಒಂದು ಮೀಡಿಯಮ್ ಸೈಜ್ ತೊಗೊಬರ್ನಿ. ಫುಲ್ ದೊಡ್ಡ, ಫುಲ್ ಚಿಕ್ಕ ಈ ಥರ ತರಬೇಡ್ರಿ, ಒಂದು ಮೀಡಿಯಮ್ ಸೈಜ್ ತೊಗೊಂಬರ್ರಿ. ನೋಡಿ, ಈ ಥರ ಹೆಚ್ಚಿಬಿಟ್ಟು ಒಂದು ನೀರಲ್ಲಿ ಹಾಕಿ. ನೀರಲ್ಲಿ ಏನಕ್ಕೆ ಹಾಕಬೇಕು ಅಂದರೆ, ಬರೀ ಬದನೆಕಾಯಿ ಇಟ್ಬಿಟ್ರೆ ಅವೆಲ್ಲ ಕರ್ರಗಾಗ್ಬಿಡ್ತವೆ. ಅದಕ್ಕೋಸ್ಕರ ಈ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಬದನೆಕಾಯಿ ಈ ಥರ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿರಿ. ಅಮ್ಮ ಹೆಚ್ಚಿಕೊಡ್ತಿದ್ದಾರೆ, ಅಮ್ಮನ ಎಲ್ಪ್ ಮಾಡ್ತಿದ್ದಾರೆ. ಸ್ವಲ್ಪ ಒಬ್ಬಳೇ ಹಾಕ್ತಿದ್ದೀನಿ ಅಂತ ನಾನು ವೀಡಿಯೋ ಮಾಡ್ಕೊತಿದ್ದೆ. ಆ್ಯಕ್ಚುಲಿ ನನಗೂ ಬರುತ್ತೆ ಚೆನ್ನಾಗಿ ಮಾಡೋಕ್ಕೆ, ಅಮ್ಮನ ಎಲ್ಪ್ ಮಾಡ್ತಿದ್ರು ಅಷ್ಟೇ. ಈ ಥರ ತುಂಬಿ ನೋಡಿ, ಈ ಥರ 4 ಕಡೆ ಕಟ್ ಮಾಡಿಬಿಟ್ಟು ಮಿಡಲಲ್ಲಿ ಆ ಚಟ್ನಿನ ತುಂಬಿ ಈ ಥರ ಕುಕ್ಕರಲ್ಲಿಡಿ. ಕುಕ್ಕರಲ್ಲಿ ಇಟ್ಟ ಮೇಲೆ ತಕ್ಷಣ ನೀರು ಹಾಕೋದಾಗಲಿ ಮಾಡಬೇಡಿ. ಸ್ವಲ್ಪ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಕುಕ್ಕರಲ್ಲಿ. ಫಸ್ಟು ಎಣ್ಣೆ ಎಲ್ಲ ಬದನೆಕಾಯಿಗೂ ಫುಲ್ಲು ಕುಡ್ಕೋಬೇಕದು ಎಣ್ಣೆ. ಆ ಥರ ಎಲ್ಲದಕ್ಕೂ ಬೀಳೋ ಥರ ನೋಡಿ, ಆ ಥರ ಎಣ್ಣೆ ಹಾಕಿ ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ನೀರು ಹಾಕಿ, ಒಂದು ಟೀ ಕುಡಿಯೋ ಲೋಟದಲ್ಲಿ ನೀರು ಹಾಕಿ ಒಂದು 5 ನಿಮಿಷ ಆದಮೇಲೆ ಅದೆಲ್ಲ ಸ್ವಲ್ಪ ಇದು ಆಗುತ್ತೆ, ಎಲ್ಲ ಕುಡ್ಕೊಂಡಿರುತ್ತೆ. ಆವಾಗ ಏನು ಮಾಡ್ತೀರಾ ಅಂದರೆ, ರುಬ್ಕೊಂಡಿರೋ ಚಟ್ನಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಅಲ್ವಾ, ಆ ಎಕ್ಸ್ಟ್ರಾ ಚಟ್ನಿಗೆ ಇನ್ನೊಂದು ಲೋಟ ನೀರು ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಹಾಕಿ ಆ ಚಟ್ನಿನ. ಅದು ವೇಸ್ಟ್ ಆಗಬಾರ್ದು ಅಲ್ಲ, ಅದಕ್ಕೆ ಅದನ್ನು ಹಾಕಿ. ಆ್ಯಕ್ಚುಲಿ ನೀವು ಏನಾದರೂ ಇದು ಎಣ್ಣೆಗಾಯಿ ಮನೇಲಿ ಮಾಡ್ತಿದ್ದೀರಾ ಅಂದರೆ ಅವತ್ತು ಸಾಂಬಾರು ಮಾಡಲಿಲ್ಲ ಅಂದರೆ ನಡೆಯುತ್ತೆ. ಯಾಕಂದರೆ ಈ ಬದನೆಕಾಯಿ ಜೊತೆ ಚಪಾತಿ, ರೊಟ್ಟಿ ತಿನ್ಬೋದು. ಇದು ಚಟ್ನಿ ಇರುತ್ತಲ್ವ, ಅದ್ರ ಜೊತೆ ರೈಸ್ ಊಟ ಮಾಡ್ಬೋದು. ಅದಕ್ಕೋಸ್ಕರ ಆ ಚಟ್ನಿನ ಮೇಲ್ಗಡೆ ಹಾಕಿ ಸ್ವಲ್ಪ ನೀರು ಹಾಕಿ. ಮತ್ತೆ ಹೇಳ್ತಿದ್ದೀನಿ, ಒಂದು ವಿಷಲ್ ಹೊಡಿಸಿ. ಜಾಸ್ತಿ ಹೊಡ್ಸಿದ್ರೆ ಫುಲ್ಲು ಮ್ಯಾಶ್ ಆಗಿಬಿಡುತ್ತೆ, ಅದು ಒಂಥರ ಪಲ್ಯ ಥರ ಆಗಿಬಿಡುತ್ತೆ. ಎಣ್ಣೆಗಾಯಿ ಸ್ವಲ್ಪ ಗಣ್ಣಿದ್ರೇ ಚೆನ್ನಾಗಿ ಕಡ್ಕೊಂಡು ತಿನ್ನೋ ಥರ ಬೇಯಬೇಕದು, ಅಂದರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕಾಣಿಸ್ತಾ ಇದೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ.
ಹೇಗಿದೆ ಅಂತ ನನಗೂ ತಿಳಿಸಿ. ಏನಾದರೂ ಚೇಂಜಸ್ ಇದ್ದರೆ ನನಗೂ ಹೇಳಿ, ನಾನು ಚೇಂಜ್ ಮಾಡ್ಕೊತೀನಿ. ಓಕೆನಾ? ನೋಡಿ ಫೈನಲಿ ಈ ಥರ ಕಾಣಿಸ್ತಿದೆ. ನೀವು ಇದಕ್ಕೊಂದು ಸಿಂಪಲಾಗಿ ಒಂದು ಒಗ್ಗರಣೆ ಹಾಕ್ಬೋದು. ತುಪ್ಪ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಒಂದು ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಬೋದು. ನಾನು ಮಿಕ್ಸ್ ಮಾಡ್ತಿಲ್ಲ, ನಿಮಗೆ ಹೇಳಿದೆ. ಅದು ಥರ ಚೆನ್ನಾಗಿರುತ್ತೆ. ಹಾಕಿ ರೊಟ್ಟಿ ಚಪಾತಿ ಮಾಡ್ಕೊಂಡು ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ?